ನ್ಯೂಸ್ ಬರ್ತಾ ಇದೆ, ನೋಡೋಣ. ಮುಖ್ಯಮಂತ್ರಿ ಯಾಕೆ ಬೇಕು, ಮುಖ್ಯ ಕಾರ್ಯದರ್ಶಿ ಸಾಕಲ್ವಾ ಅಂತ ಹೇಳಿ ಇದೀಗ ಅಸಮಾಧಾನಗೊಂಡಿರುವಂತಹ ಶಾಸಕರು ಹೇಳ್ತಿದ್ದಾರೆ. 80 ಸ್ಥಾನಗಳನ್ನ ಪಡೆದು ಅಧಿಕಾರವನ್ನ ಜೆಡಿಎಸ್ಗೆ ಬಿಟ್ಟುಕೊಟ್ಟಿದ್ದೇವೆ. ಮಾಲಿನ್ಯ ನಿಯಂತ್ರಣ ಮಂಡಳಿಯನ್ನ ಜೆಡಿಎಸ್ನವರು ತಮ್ಮ ಕುಟುಂಬಕ್ಕೆ ಕೊಟ್ಟುಕೊಳ್ಳಲಿ ಅಂತ ಹೇಳಿ ಚಿಕ್ಕಬಳ್ಳಾಪುರ ಶಾಸಕ ಸುಧಾಕರ್ ಹೇಳಿದ್ದಾರೆ. ಕೆಲ ಅಧಿಕಾರಿಗಳಿಗೆ ನಿವೃತ್ತಿಯ ಬಳಿಕವೂ ಅಧಿಕಾರ ಬೇಕು ಅನ್ನುವಂತಹ ಆಸೆ. ಅಧಿಕಾರಿಗಳೇ ಎಲ್ಲವನ್ನ ಮಾಡೋದಾದ್ರೆ ಮುಖ್ಯಮಂತ್ರಿಗಳು ಯಾಕೆ ಬೇಕು ಅಂತ ಪ್ರಶ್ನಿಸ್ತಾ ಇದ್ದಾರೆ. ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷ ಸ್ಥಾನ ಕೈತಪ್ಪದ ಸಿಟ್ಟಲ್ಲಿ ಕಾಂಗ್ರೆಸ್ನ ಶಾಸಕರಾಗಿರುವಂತಹ ಸುಧಾಕರ್ ಅವರು ಈ ಅಸಮಾಧಾನದ ಮಾತನ್ನ ಆಡಿದ್ದಾರೆ. ಮುಖ್ಯಮಂತ್ರಿಗಳು ಯಾಕೆ ಬೇಕಾಗಿದೆ, ಎಲ್ಲವನ್ನ ಅಧಿಕಾರಿಗಳೇ ಮಾಡಬೇಕಾದ್ರೆ ಮುಖ್ಯಮಂತ್ರಿ ಯಾಕೆ ಬೇಕು ಅಂತ ಹೇಳಿದ್ದಾರೆ. 80 ಸ್ಥಾನವನ್ನ ಪಡೆದು ಕಾಂಗ್ರೆಸ್ ಜೆಡಿಎಸ್ಗೆ ಅಧಿಕಾರವನ್ನ ಬಿಟ್ಟು ಕೊಟ್ಟಿದೆ ಅಂತ ಹೇಳಿ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಅಂದ್ರೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಬೋರ್ಡ್ನ ಅಧ್ಯಕ್ಷರನ್ನಾಗಿ ಇವರನ್ನ ನೇಮಿಸಬೇಕಾಗಿತ್ತು, ಆದ್ರೆ ನೀತಿ ನಿಯಮಗಳು ಆ ರೀತಿ ಹೇಳೋದಿಲ್ಲ. ಸೊ ಹಾಗಾಗಿ ಶಾಸಕ ಸುಧಾಕರ್ ಅವರನ್ನ ನೇಮಕ ಮಾಡಲಾಗಿಲ್ಲ. ಅದಕ್ಕೆ ಅಸಮಾಧಾನಗೊಂಡಿರುವಂತಹ ಸುಧಾಕರ್ ಅವರು ಈ ಹೇಳಿಕೆಯನ್ನ ನೀಡಿದ್ದಾರೆ. ಹೈಕಮಾಂಡ್ ಅವರು ನನ್ನನ್ನು ನೇಮಕ ಮಾಡಿರ್ತಕ್ಕಂಥದ್ದು. ನಿನ್ನೆ ನಾನು ಕೂಡ ಅವರು ನಿಮಗೆಲ್ಲ ರಿಲೀಸ್ ಮಾಡಿರ್ತಕ್ಕಂಥ ಆದೇಶ ಪತ್ರನ ನೋಡಿದ್ದೀನಿ. ಅದರಲ್ಲಿ ನನ್ನದು ಒಬ್ಬಂದೇ ಅಲ್ಲ, ಇನ್ನೂ ಕೂಡ ನನ್ನ 5 ಜನರು ಶಾಸಕ ಸ್ನೇಹಿತರುಗಳದು ಕೂಡ ಮಾಡಿಲ್ಲ. ಹಾಗಾಗಿ ಯಾವ ಸದುದ್ದೇಶದಿಂದ ಪಾಪ ಮುಖ್ಯಮಂತ್ರಿಗಳು ಅದನ್ನು ನಿಲ್ಲಿಸಿದ್ದಾರೆ ಗೊತ್ತಿಲ್ಲ ನನಗೆ. ಹಾಗಾಗಿ ನಮ್ಮ ಹೈಕಮಾಂಡ್ನವರು ಅವ್ರ ಜೊತೆ ಚರ್ಚೆ ಮಾಡಿ ತೀರ್ಮಾನ ತಗೊಳ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸರ್, ಮೊನ್ನೆ ಲೋಕಸಭಾ ಚುನಾವಣೆ ಪೂರ್ವ ತಯಾರಿಯ ಸಭೆಯನ್ನ ಮಾಡಿದ್ರು ಜೆಡಿಎಸ್. ಆ ಸಮಯದಲ್ಲಿ ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಅವರು ಮಾತು ಹೇಳಿದ್ರು. 2006ರಲ್ಲಿ ಬಿಜೆಪಿಯವರು ಹೀಗೆ ತಮಗೆ ಬೇಕಾದ ನೇಮಕ ಮಾಡ್ಕೊಂಡಿದ್ರು, ಆ ತಪ್ಪನ್ನು ನಾನು ಮರುಕಳಿಸಲ್ಲ ಅಂತ ಹೇಳಿದ್ರು. ಜೊತೆಗೆ ದೇವೇಗೌಡರ ಮಾತು ಹೇಳಿದ್ರು, ಅವರು ಬೇಕಾದನ್ನೆಲ್ಲ ಮಾಡಿಬಿಟ್ಟಿದ್ದಾರೆ, ಇರೋದೇ 2-3 ಪ್ರಬಲವಾದ ಮಂಡಳಿಗಳು, ಅದರಲ್ಲಿ ನಮ್ಗೆ ಇಲ್ಲಿ ಆಡುವಂತಹ ಅಸಮಾಧಾನವನ್ನು ನೇರವಾಗಿ ತೋಡ್ಕೊಂಡಿದ್ರು. ಹಾಗಾಗಿ ಮಾಲಿನ್ಯ ನಿಯಂತ್ರಣ ಮಂಡಳಿ ಕೂಡ ಒಂದು ಪ್ರಬಲವಾದ ಮಂಡಳಿ ಆಗಿದೆ. ಉದ್ದೇಶದಿಂದ ಏನಾದ್ರು ತಮಗೆ ತಪ್ಪಿದೆ ಅಂತ ಅನ್ಸುತ್ತಾ? ಈಗ ಭಾಳ ಅವರು ದೇಶದ ಮಾಜಿ ಪ್ರಧಾನಿಗಳು, ಮುತ್ಸದ್ದಿ ನಾಯಕರು, ಅವರ ಒಂದು ಹೇಳಿಕೆಗೆ ನಾನು ಪ್ರತಿಕ್ರಿಯೆ ಕೊಡೋದಕ್ಕೆ ಇಷ್ಟಪಡ್ತೀನಿ. ಸರ್, ಇದು ಮಾಲಿನ್ಯ ನಿಯಂತ್ರಣ ಮಂಡಳಿ ಅದು ಜೆಡಿಎಸ್ ಅವರು ಇಟ್ಕೊಂಡಿದ್ದಾರೆ ಅಂತ ಮಾತು ಕೇಳ್ಬಿಡ್ತಾ ಇದೆ. ಗೊತ್ತಿಲ್ಲಪ್ಪ, ನಾನು ಹೈಕಮಾಂಡ್ನವರು ಈಗ ನಾನೇನು ಕೇಳಿಲ್ಲ. ನಾನು ಇದಕ್ಕೆ ಅರ್ಜಿ ಹಾಕೊಂಡಿದ್ನಾ, ಮಾಲಿನ್ಯ ಕೊಡಿ ಇಲ್ಲ ಇನ್ನೊಂದು ಬೋರ್ಡ್ ಕೊಡಿ ಅಂತ ನಾನೇನು ಅರ್ಜಿ ಹಾಕೊಂಡಿರಲಿಲ್ಲ. ನಾನು ಕೇಳಿದ್ದು ನಮ್ಮ ಭಾಗಕ್ಕೆ ಏನಾದರೂ ಒಳ್ಳೇದಾಗಬೇಕು ಅನ್ನೋದಾದರೆ, ಕಾಂಗ್ರೆಸ್ನ ಬಲಿಷ್ಠವಾಗಿ 3 ಜಿಲ್ಲೆಗಳಲ್ಲಿ ಕಟ್ಟಬೇಕು ಅನ್ನೋದಾದರೆ, ಒಳ್ಳೆ ನಮಗೆ ಎಬಿಲಿಟಿ ಇದೆ ಅಂತ ನಿಮ್ಗೆ ಅನಿಸಿದ್ರೆ ಒಂದು ಮಂತ್ರಿ ಸ್ಥಾನ ಕೊಡಿ ಅಂತ ನಾನು ಕೇಳಿದ್ದೆ, ಇಲ್ಲ ಅಂತ ಹೇಳಲ್ಲ. ಅಷ್ಟು ಬಿಟ್ಟರೆ ನಂಗೆ ಬೋರ್ಡು ಬೇಡ ಅಂತ ಕೂಡ ಹೇಳಿದೆ. ಇದು ಹೈಕಮಾಂಡ್ ತೆಗೆದುಕೊಂಡಂಥ ನಿರ್ಧಾರ. ಹಾಗಾಗಿ ಈಗ ಹೈಕಮಾಂಡ್ನವರು ಉತ್ತರ ಮಾಡಬೇಕು, ನಾನೇನು ಉತ್ತರ ಮಾಡೋಕ್ಕಾಗ್ತದೆ? ಇಫ್ ಐ ವಾಸ್ ಅನ್ ಆಸ್ಪಿರೆಂಟ್, ಇಫ್ ಐ ವಾಸ್ ದ ಬೋರ್ಡ್, ಇವಾಗ ನಾನು ಪಶ್ಚಾತ್ತಾಪ ಪಡಬೇಕು, ದುಃಖ ಪಡಬೇಕು, ನಾನೇನು ಕೇಳೇ ಇಲ್ವಲ್ಲ. ಈಗ ನನಗೆ ಗೌರವ ಹೋಗ್ತದ, ಹೈಕಮಾಂಡ್ನವರು ಕಾಂಗ್ರೆಸ್ ಪಕ್ಷಕ್ಕೆ ಗೌರವ ಹೋಗ್ತದ ಅಂತ ಹೈಕಮಾಂಡ್ನವರು ತೀರ್ಮಾನ ಮಾಡಬೇಕಾಗಿದೆ. ನಾನೇನು ಹೇಳೋಕ್ಕಾಗ್ತದೆ? ಇಲ್ಲ, ನನಗೆ ಹೇಳಿರೋದು ಇಷ್ಟೇ, ನಿಮ್ಮನ್ನ ಯಾರನ್ನೂ ಕೂಡ ಮಾತಾಡೋದು ಬೇಡ ಅಂತ ಹೇಳಿದ್ದಾರೆ. ಮಾಧ್ಯಮಗಳಿಗೆ ಏನು ಕೂಡ ನೀವು ಹೇಳಿಕೆನೆ ಕೊಡಬೇಡಿ ಅಂದವ್ರೆ. ನೀವು ಮಾಡಿದ್ರೆ ಭಾಳ ಜನ ಬಂದಿದ್ದೀರಿ. ನಿಮ್ಮನ್ನ